ಪರಹಿತದ ಮಾತಿರಲಿ ಪರರಿನೇ ಜೀವಿಪನು ನರಜಂತು ಪಶು ಪಕ್ಷಿ ಕೀಟ ಮೀನ್ಗಳವೋಲ್ ಪರರಿನೆಳಸದೇನ ನುಂಪರರಿಗುಪಕರಿಪ ತರು ಜನ್ಮವಲ ಪುಣ್ಯ ಮಂಕುತಿಮ್ಮ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತೆಲ್ಲ ಹೇಳೋದು ಕೇಳಿದೀವಿ. ಆದರೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪರೋಪಕಾರದ ಮಾತಿರಲಿ, ಈ ಮನುಷ್ಯ ಬದುಕ್ತಿರೋದೇ ಪರರ ಮೇಲೆ ಅವಲಂಬನೆ ಆಗಿ ಅಂತೇಳಿ ಹೇಳ್ತಾರೆ. ಅವರು ಮನುಷ್ಯ ಅಂತಲ್ಲ, ಸುಮಾರು ಜೀವಿಗಳು, ಪ್ರಾಣಿ ಪಕ್ಷಿ ಕೀಟಗಳೆಲ್ಲ ಪರರ ಮೇಲೆ ಅವಲಂಬನೆ ಆಗಿರುತ್ತೆ. ಆಹಾರಕ್ಕಾಗಿ, ತನ್ನ ಸ್ವಯಂ ರಕ್ಷಣೆಗಾಗಿ, ಅಥವಾ ತನ್ನ ಸಂತತಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿ. ಈ 3 ವಿಷಯಕ್ಕೋಸ್ಕರನೇ ಬದುಕ್ತಾ ಇರ್ತಾರೆ. ಆದರೆ ಈ ಸಸ್ಯ ಇದೆಯಲ್ಲ, ಅದರ ವಿಶೇಷತೆನೇ ಬೇರೆ ಅಂತ. ಅದು ತನ್ನ ಸ್ವಶಕ್ತಿಯಿಂದನೇ ಮೊಳೆತು, ತನ್ನ ಸ್ವಶಕ್ತಿಯಿಂದನೇ ಬೆಳೆದು, ಮತ್ತು ತನ್ನ ಸ್ವಶಕ್ತಿಯಿಂದಲೇ ಜೀವನ ಮಾಡ್ತಿದೆ. ಆದರೆ ಅದು ಜೀವನ ಮಾಡ್ತಿರೋದು ಯಾರಿಗೆ? ಪರರಿಗೋಸ್ಕರ ಅಂತ, ಇನ್ನೊಬ್ಬರಿಗೋಸ್ಕರ ಅದು ಇದೆ ಅಂತ. ಅಂದರೆ ಪರೋಪಕಾರಾಯ ಫಲಂತಿ ವೃಕ್ಷ ಅಂತ ಹೇಳ್ತಾರೆ, ಇರೋದೇ ಇನ್ನೊಬ್ಬರಿಗೋಸ್ಕರ ಅಂತ. ಈ ರೀತಿಯ ಜೀವನ ಎಷ್ಟು ಚಂದ ಅಲ್ವಾ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಯಾರಿಗಾದರೂ ನೋಡಿದ ತಕ್ಷಣ, ಈ ಸಸ್ಯದ ಜೀವನ ನೋಡಿದ ತಕ್ಷಣ ಒಂದು ಅದ್ಭುತ ಸಾರ್ಥಕತೆಯ ಬದುಕು ಅಂತ ಅನಿಸ್ಬೇಕು ಅಂತ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.